ಪಾಲಕ್ ರೈಸ್ ಮಾಡಲು ಮೊದಲಿಗೆ ನಾನು ಪಾಲಕನ್ನು ಈ ರೀತಿ ಬಿಡಿಸ್ಕೊತಾ ಇದ್ದೀನಿ. ಕೇವಲ ತೂಗು ಮಾತ್ರ ತೆಗಿತಾ ಇದ್ದೀನಿ. ಎಲೆ ಜೊತೆಗೆ ಕಡ್ಡಿನೂ ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಕತ್ತರಿ ಸಹಾಯದಿಂದ ಅಥವಾ ಈಳಿಗೆ ಸಹಾಯದಿಂದ ಕಟ್ ಮಾಡಿಕೊಂಡು ಚೆನ್ನಾಗಿ ನೀರು ಹಾಕಿಬಿಟ್ಟು ಅದ್ರ ತುಂಬ ನೀರು ಹಾಕ್ಬಿಟ್ಟು 1-2 ನಿಮಿಷ ಬಿಟ್ಟರೆ ಸಾಕು. ಅದರಲ್ಲಿ ಮಣ್ಣು ಏನಾದರೂ ಇದ್ರೂ ಅದು ಎಲ್ಲ ಕೆಳಗಡೆ ಹೋಗಿ ಕೂತ್ಕೊಳ್ಳುತ್ತೆ. ನೀರು ಜಾಸ್ತಿ ಹಾಕಿ ತೊಳೆಯೋದ್ರಿಂದ ಎಲ್ಲವುದು ಕೆಳಗಡೆ ಹೋಗಿ ಕುತ್ಕೊಳ್ಳೋಕ್ಕೆ ಅನುಕೂಲವಾಗುತ್ತೆ. ಇವಾಗ ಇದನ್ನು ಎಲ್ಲ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅಥವಾ ಶುಂಠಿ ಬೆಳ್ಳುಳ್ಳಿನೂ ಹಾಕ್ಕೋಬೋದು. ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಹಸಿ ಕೊಬ್ಬರಿ ತುರಿದಿರೋದು ಅಥವಾ ಈ ಥರ ಹಚ್ಚಿರೋದು ಹಾಕ್ಕೋಬೋದು. ಉಪ್ಪು, ಅರಿಶಿನ ಎಲ್ಲವನ್ನು ಹಾಕಿ ಸಣ್ಣಗೆ ರುಬ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಒಗ್ಗರಣೆಗೆ ಸಣ್ಣ ಕುಕ್ಕರ್ ತೊಗೊಂಡಿದ್ದೀನಿ. ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಉದ್ದಕ್ಕೆ ಹಚ್ಚಿರುವಂಥ ಆನಿಯನ್ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಆದ ನಂತರ ರುಬ್ಬಿರುವ ಮಸಾಲೆಯನ್ನು ಆ್ಯಡ್ ಮಾಡ್ಕೋಬೇಕು. ಇದಕ್ಕೆ ಯಾವುದೇ ರೀತಿ ಫಸ್ಟಿಗೆ ನೀರು ಆ್ಯಡ್ ಮಾಡಬಾರ್ದು. ಚೆನ್ನಾಗೆ ಕಲಿಸಿ ಸಣ್ಣ ಇಟ್ಬಿಟ್ಟು ಮುಚ್ಚಬೇಕು. ಈ ಥರ 2 ನಿಮಿಷಕ್ಕೊಂಥರ ಕಲಿಸ್ಬಿಟ್ಟು ಈ ಥರ ಮಾಡೋದ್ರಿಂದ ಚೆನ್ನಾಗಿ ಬೇಯುತ್ತೆ. ಅದು ಎಲ್ಲ ಕಡೆ ಹಸಿ ಇರಲ್ಲ, ಎಲ್ಲ ಕಡೆ ಚೆನ್ನಾಗಿ ಕುದಿಯುತ್ತೆ. ಇದು ಈ ಥರ 1-2-3 ಸಲ ಮಾಡಿದರೆ ಇವಾಗ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ, ಸುತ್ತಲೂ ಎಣ್ಣೆ ಬಿಟ್ಕೊಂಡಿದೆ. ಸೊ ಇವಾಗ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನು ಒಂದು ಅಕ್ಕಿಗೆ 2.5 ನೀರು ಹಾಕ್ಕೊತಾ ಇದ್ದೀನಿ. ಮತ್ತು ವೆಜಿಟೇಬಲ್ಸ್ ಬಂದುಬಿಟ್ಟು ಹಸೆ ಬಟಾಣಿ, ಸ್ವೀಟ್ ಕಾರ್ನು, ಸೋಯಾಬೀನು ಆಪ್ಷನ್ನು. ಎಲ್ಲವೂ ಹಾಕಲೇಬೇಕಂತ ಏನೂ ಇಲ್ಲ. ನೀವು ಅನ್ನಕ್ಕೆ ಯಾವ ಥರ ನೀರು ಅಳತೆ ತೊಗೊತೀರ ಆ ಥರ ತೊಗೊಂಡ್ರೆ ಸಾಕು. ಕೊತ್ತಂಬರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಒಂದು ಅಕ್ಕಿಗೆ 2.5 ನೀರು ಹಾಕಿದ್ದೀನಿ. ಅದು ನೀರು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದರ ನಂತರ ತೊಳೆದು ರೆಡಿ ಇಟ್ಕೊಂಡಿರುವಂಥ ಅಕ್ಕಿನ ಆ್ಯಡ್ ಮಾಡಿಬಿಟ್ಟು ಮತ್ತೆ ಒಂದು ಕುದಿ ಬರಬೇಕು. ಇವಾಗ ಚೆನ್ನಾಗಿ ಕುದಿ ಬಂದಿದೆ. ಇವಾಗ ಕುಕ್ಕರ್ದು ಮುಚ್ಚಳ ಮುಚ್ಚಿಬಿಟ್ಟು 3 ವಿಸಿಲ್ನ ಹೊಡ್ಸ್ಕೊತಾ ಇದ್ದೀನಿ. ಇವಾಗ ವಿಸಿಲ್ ಹೋಗಿದೆ. 3 ವಿಸಿಲ್ ಹೊಡ್ಸ್ಕೊಂಡ ನಂತರ ಈ ಥರ ಆಗಿದೆ. ಮೇಲೆ ಎಲ್ಲ ಈ ಥರ ಇರುತ್ತೆ, ಬಟ್ ಕೆಳಗಡೆ ಎಲ್ಲ ರೈಸ್ ರೆಡಿಯಾಗಿದೆ. ಈ ಥರ ಒಂದು ಸಲ ಸರ್ವ್ ಮಾಡಿಕೊಂಡು ತಿನ್ಬೋದು. ಬಟ್ ಕೆಲವರು ಮಸಾಲೆ ಎಲ್ಲ ಮೇಲೆ ಇದೆ, ರೈಸ್ ಮಾತ್ರ ಪಲಾವ್ ಬಿರಿಯಾನಿ ಥರ ಇದೆ ಅಂತ ಇಷ್ಟಪಡಲ್ಲ. ಸೊ ಹಾಗಾಗಿ ನಾನು ಇದನ್ನು ಒಂದು ಬೌಲಿಗೆ ಎಲ್ಲವುದನ್ನು ಬಾರ್ಲ್ ಹಾಕಿಬಿಡ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಎಲ್ಲವುದನ್ನು ನಾವು ಚೆನ್ನಾಗಿ ಈಕ್ವಲಾಗಿ ಕಲಿಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಇವಾಗ ಎಲ್ಲದನ್ನು ಚೆನ್ನಾಗೆ ಕಲಿಸ್ಕೊಂಡಿದ್ದೀನಿ. ಸೊ ಪಾಲಕ್ ರೈಸು ಈ ಥರ ರೆಡಿ ಆಗಿದೆ. ಇದನ್ನು ಸ್ವಲ್ಪ ಸರ್ವಿಸ್ ಬೌಲಲ್ಲಿ ಚೆನ್ನಾಗಿ ಕಾಣಬೇಕು ಅಂದರೆ ಒಂದು ಬೌಲಲ್ಲಿ ಹಾಕಿಬಿಟ್ಟು ಒಂದು ಚೂರು ಪ್ರೆಸ್ ಮಾಡಿಕೊಂಡು ಒಂದು ಬೌಲಿಗೆ ಬಾರ್ಲ ಹಾಕ್ಬಿಟ್ರೆ ಈ ಥರ ಶೇಪು ಚೆನ್ನಾಗಿ ಕಾಣುತ್ತೆ. ಇದರ ಜೊತೆಗೆ ಮೊಸರು ಬಜ್ಜಿ, ಸೌತೆಕಾಯಿ, ಕ್ಯಾರೆಟು, ಆನಿಯನ್ನು ಬೇಕಾದರೆ ಇದರ ಮೇಲೆ ನಿಂಬೆಹಣ್ಣಿನ ರಸನೂ ಹಿಂಡ್ಕೋಬೋದು. ಸೊ ರುಚಿಯಾದಂತಹ ಪಾಲಕ್ ರೈಸ್ ರೆಡಿ ಟು ಈಟ್.